ಕಟ್ಟಿನಕರ ಗ್ರಾಮದಿಂದ ಹುಡುಗಿಯನ್ನು ಕುರಂಬಳ್ಳಿ ಕೊಟ್ಟಿರ್ತಾರೆ ಸರ್. ಕುರಂಬಳ್ಳಿಲಿ ಕೊಟ್ಟು ಒಂದು 6 ತಿಂಗಳ ಮದುವೆ ಆಯಿತು ಹುಡುಗಿ. 6 ತಿಂಗಳಾದ್ಮೇಲೆ ಚೆನ್ನಾಗಿದ್ದು ಫಸ್ಟಿಗೆ. ನಂತರ ಅವರಿಗೆ ಏನಾಯಿತು ಏನೋ ಗೊತ್ತಿಲ್ಲ. 6 ತಿಂಗಳಲ್ಲಿ ಹುಡುಗಿ ಟಾರ್ಚರ್ ಕೊಟ್ಟು ಗರ್ಭಿಣಿ ಆಗಿದ್ಲು. ಅಂಥವಳನ್ನು ಭಾರಿ ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಅವಳನ್ನು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಲ್ಲವರೆಗೂ ಯಾರಿಗೂ ಗೊತ್ತಿಲ್ಲ, ಅಷ್ಟು ಹಿಂಸೆ ಕೊಟ್ಟಿದ್ದಾರೆ. ಅವರನ್ನು ಹೀಗೆ ಬಿಡಬಾರ್ದು ಸರ್. ಸುಮ್ಮನೆ ಅವರಿಗೆ ಸಾಯೋ ತನಕ ಜೈಲಲ್ಲಿಟ್ಟು ಅವ್ರನ್ನ ಇದು ಮಾಡಬೇಕು. ಈ ಥರ ಹಿಂಸೆ ಕೊಟ್ಟ ಯಾವ ಹೆಣ್ಮಕ್ಳಿಗೂ ಕೊಡಬಾರ್ದು ಸರ್. ಅಂತ ಇವರಿಗೆ ಅಪ್ಪ ತಾಯಿ ಏನೂ ಗೊತ್ತಿಲ್ಲ, ಅಂಥದ್ರಲ್ಲಿ ಮೋಸ ಮಾಡಿ ಮದುವೆ ಮುಗ್ಧ ಹೆಣ್ಮಗಳು ಸರ್. ಅವಳು ಏನು ಮತ್ತೊಬ್ರಿಗೆ ಹೇಳ್ಕೊಳ್ಳೋಕ್ಕೂ ಆಗ್ತದೆ, ಅಷ್ಟು ಮುಗ್ಧೆ ಅವಳು. ಅಂಥೇಳಿ ಮದುವೆ ಮಾಡಿ ಕೊಟ್ಟಿದ್ದೀವಿ ಚೆನ್ನಾಗಿರ್ತಾರೆ ಅಂಥೇಳಿ ಈ ಥರ ಹಿಂಸೆ ಕೊಟ್ಟಿದ್ದಾರೆ. ಅವರಿಗೆ ಅವ್ರಿಗೆ ಉಸಿರು ಕಟ್ಟಿ ಸಾಯಿಸ್ತಾರೆ ಸರ್. ಕುತ್ತಿಗೆ ಹಿಡಿದು ಉಸಿರು ಕಟ್ಟಿ ಅಥವಾ ಹೊಟ್ಟೆಯಲ್ಲಿ ಏನೋ ಒದ್ದು ಏನೋ ಮಾಡಿದ್ದಾರೆ. ಅದು ಹುಡುಗಿನೇ ಅಲ್ಲ ಇವರು. ಆಮೇಲೆ ಸತ್ತ ಮೇಲೆ ಇವರು ಅವಳ ಬಾಯಿಗೆ ಔಷಧಿ ಬಿಟ್ಟು ಈ ಥರ ಮಾಡಿದ್ದಾರೆ. ಅವ್ರಿಗೆ ಹಿಂಸೆನ ಭಾರಿ ಚಿತ್ರಹಿಂಸೆ ಕೊಟ್ಟು ಸೇವಿಸಿ ಅಂತೇಳಿ ಅವರು ತೋಳ್ಗಾಣಿಕೆ ಬಿಂಬಿಸಿದ್ದಾರೆ ಸರ್. ಅವರಿಗೆ ತಕ್ಕ ಶಿಕ್ಷೆಯನ್ನು ಕಾನೂನಿನಲ್ಲಿ ಕೊಟ್ಟಲೇಬೇಕು ಸರ್. ಅವರೇ ಹೊಡೆದು ಸಾಯಿಸಿದ್ದಾರೆ ಸರ್. ಮತ್ತು ಮೂರನೇರು ಯಾರು ಬಂದಿಲ್ಲ. ಆ ಹುಡುಗನ ತಾಯಿ ಹುಡುಗ ಇಬ್ಬರೇ ಸೇರ್ಕೊಂಡು ಮಾಡಿರೋದು ಸರ್ ಅದು. ಮತ್ತು ಮೂರನೇರು ಯಾರೂ ಇಲ್ಲ ಅಲ್ಲಿ, ಅವರೇ ಮನೆ ಬಿಟ್ಟರೆ. ಅಕ್ಕಪಕ್ಕ ಮನೆ ಇದ್ದರೂ ಆಗ್ತಿಲ್ಲ ಅವರಿಗೆ. ಅಂಥದ್ರಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಸರ್. ಘೋರ ಶಿಕ್ಷೆಯನ್ನು ಕೊಟ್ಟು ಸರ್ಕಾರ ಅದಕ್ಕೆ ಪೊಲೀಸ್ನವರು ಇದು ಮಾಡಬೇಕು ಅಂತೇಳಿ ನಾವು ಅವ್ರದ್ದು ಕೋರಿಕೆ ಇದ್ದೀವಿ ಸರ್. ನಮ್ಮ ಸಂತೋಷ ಅಂತ. ಕಟ್ಟಿನಕರ ಗ್ರಾಮದಿಂದ ಹುಡುಗಿಯನ್ನು ಕುರಂಬಳ್ಳಿ ಕೊಟ್ಟಿರ್ತಾರೆ ಸರ್. ಕುರಂಬಳ್ಳಿಲಿ ಕೊಟ್ಟು ಒಂದು 6 ತಿಂಗಳ ಮದುವೆ ಆಯಿತು ಹುಡುಗಿ. 6 ತಿಂಗಳಾದ್ಮೇಲೆ ಚೆನ್ನಾಗಿದ್ದು ಫಸ್ಟಿಗೆ. ನಂತರ ಅವರಿಗೆ ಏನಾಯಿತು ಏನೋ ಗೊತ್ತಿಲ್ಲ. 6 ತಿಂಗಳಲ್ಲಿ ಹುಡುಗಿ ಟಾರ್ಚರ್ ಕೊಟ್ಟು ಗರ್ಭಿಣಿ ಆಗಿದ್ಲು. ಅಂಥವಳನ್ನು ಭಾರಿ ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಅವಳನ್ನು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಲ್ಲವರೆಗೂ ಯಾರಿಗೂ ಗೊತ್ತಿಲ್ಲ, ಅಷ್ಟು ಹಿಂಸೆ ಕೊಟ್ಟಿದ್ದಾರೆ. ಅವರನ್ನು ಹೀಗೆ ಬಿಡಬಾರ್ದು ಸರ್. ಸುಮ್ಮನೆ ಅವರಿಗೆ ಸಾಯೋ ತನಕ ಜೈಲಲ್ಲಿಟ್ಟು ಅವ್ರನ್ನ ಇದು ಮಾಡಬೇಕು. ಈ ಥರ ಹಿಂಸೆ ಕೊಟ್ಟ ಯಾವ ಹೆಣ್ಮಕ್ಳಿಗೂ ಕೊಡಬಾರ್ದು ಸರ್. ಅಂತ ಇವರಿಗೆ ಅಪ್ಪ ತಾಯಿ ಏನೂ ಗೊತ್ತಿಲ್ಲ, ಅಂಥದ್ರಲ್ಲಿ ಮೋಸ ಮಾಡಿ ಮದುವೆ ಮುಗ್ಧ ಹೆಣ್ಮಗಳು ಸರ್. ಅವಳು ಏನು ಮತ್ತೊಬ್ರಿಗೆ ಹೇಳ್ಕೊಳ್ಳೋಕ್ಕೂ ಆಗ್ತದೆ, ಅಷ್ಟು ಮುಗ್ಧೆ ಅವಳು. ಅಂಥೇಳಿ ಮದುವೆ ಮಾಡಿ ಕೊಟ್ಟಿದ್ದೀವಿ ಚೆನ್ನಾಗಿರ್ತಾರೆ ಅಂಥೇಳಿ ಈ ಥರ ಹಿಂಸೆ ಕೊಟ್ಟಿದ್ದಾರೆ. ಅವರಿಗೆ ಉಸಿರು ಕಟ್ಟಿ ಸಾಯಿಸ್ತಾರೆ ಸರ್. ಕುತ್ತಿಗೆ ಹಿಡಿದು ಉಸಿರು ಕಟ್ಟಿ ಅಥವಾ ಹೊಟ್ಟೆಯಲ್ಲಿ ಏನೋ ಒದ್ದು ಏನೋ ಮಾಡಿದ್ದಾರೆ. ಅದು ಹುಡುಗಿನೇ ಅಲ್ಲ ಇವರು. ಆಮೇಲೆ ಸತ್ತ ಮೇಲೆ ಇವರು ಅವಳ ಬಾಯಿಗೆ ಔಷಧಿ ಬಿಟ್ಟು ಈ ಥರ ಮಾಡಿದ್ದಾರೆ. ಅವ್ರಿಗೆ ಹಿಂಸೆನ ಭಾರಿ ಚಿತ್ರಹಿಂಸೆ ಕೊಟ್ಟು ಸೇವಿಸಿ ಅಂತೇಳಿ ಅವರು ತೋಳ್ಗಾಣಿಕೆ ಬಿಂಬಿಸಿದ್ದಾರೆ ಸರ್. ಅವರಿಗೆ ತಕ್ಕ ಶಿಕ್ಷೆಯನ್ನು ಕಾನೂನಿನಲ್ಲಿ ಕೊಟ್ಟಲೇಬೇಕು ಸರ್. ಅವರೇ ಹೊಡೆದು ಸಾಯಿಸಿದ್ದಾರೆ ಸರ್. ಮತ್ತು ಮೂರನೇರು ಯಾರು ಬಂದಿಲ್ಲ. ಆ ಹುಡುಗನ ತಾಯಿ ಹುಡುಗ ಇಬ್ಬರೇ ಸೇರ್ಕೊಂಡು ಮಾಡಿರೋದು ಸರ್ ಅದು. ಮತ್ತು ಮೂರನೇರು ಯಾರೂ ಇಲ್ಲ ಅಲ್ಲಿ, ಅವರೇ ಮನೆ ಬಿಟ್ಟರೆ. ಅಕ್ಕಪಕ್ಕ ಮನೆ ಇದ್ದರೂ ಆಗ್ತಿಲ್ಲ ಅವರಿಗೆ. ಅಂಥದ್ರಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಸರ್. ಘೋರ ಶಿಕ್ಷೆಯನ್ನು ಕೊಟ್ಟು ಸರ್ಕಾರ ಅದಕ್ಕೆ ಪೊಲೀಸ್ನವರು ಇದು ಮಾಡಬೇಕು ಅಂತೇಳಿ ನಾವು ಅವ್ರದ್ದು ಕೋರಿಕೆ ಇದ್ದೀವಿ ಸರ್. ನಮ್ಮ ಸಂತೋಷ ಅಂತ.